ಇವತ್ತು ರಾಜ್ಯ ಕ್ರಿಕೆಟ್ ಸಂಸ್ಥೆಗೆ ಚುನಾವಣೆ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳಿಗೆ ಇವತ್ತು ಚುನಾವಣೆ ನಡೆಯುತ್ತೆ. ಆ ಎರಡೂ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಂತಿಮ ಹಂತದಲ್ಲಿ ಕೆಎಸ್ಸಿಎ ಗದ್ದುಗೆ ಗುದ್ದಾಟ. ಕೆಎಸ್ಸಿಎ ರಣಕಣದಲ್ಲಿ 17 ಅಭ್ಯರ್ಥಿಗಳಿದ್ದಾರೆ. ಸದಸ್ಯತ್ವ ಹೊಂದಿರುವವರಿಂದ ಮಾತ್ರ ಮತದಾನ ಮಾಡಲಾಗುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇವತ್ತು ಚುನಾವಣೆ. ಮಾಜಿ ಭಾರತೀಯ ವೇಗಿ ಬಿಕೆ ವೆಂಕಟೇಶ್ ಪ್ರಸಾದ್ ನೇತೃತ್ವದ ಬಣ ಹಾಗೂ ಪ್ರಸ್ತುತ ಈಗ ಇರುವಂತಹ ಅಧ್ಯಕ್ಷ ರೋಗರ್ ಬಿನ್ನಿ ಅವರು ಕೂಡ ಬೆಂಬಲಿಸುತ್ತಾ ಇರುವಂಥ ಬ್ರಿಜೇಶ್ ಪಟೇಲ್ ಬಣದ ನಡುವೆ ತೀವ್ರ ಪೈಪೋಟಿ ಕೂಡ ಇದೆ. 17 ಮಂದಿ ಅಭ್ಯರ್ಥಿಗಳಿದ್ದಾರೆ. ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳ ಚುನಾವಣೆ ಇವತ್ತು ನಡೀತಾ ಇದೆ. ಯಾರಾಗ್ತಾರೆ ಚುನಾವಣೆಯಲ್ಲಿ, ಯಾರು ಗೆಲ್ತಾರೆ ಅನ್ನುವಂಥ ಒಂದಷ್ಟು ಕುತೂಹಲ ಅಂತೂ ಸದ್ಯಕ್ಕಿದೆ. ಇವತ್ತು ಸಂಜೆ ಈ ಚುನಾವಣೆಯ ಫಲಿತಾಂಶ ಕೂಡ ಪ್ರಕಟ ಆಗುತ್ತೆ. ಕೆಎಸ್ಸಿಎಯ ಅಧ್ಯಕ್ಷರು ಯಾರಾಗ್ತಾರೆ, ಜೊತೆಗೆ ಪದಾಧಿಕಾರಿಗಳು ಕೂಡ ಈ ಚುನಾವಣೆಯಲ್ಲಿ ಆಯ್ಕೆ ಆಗ್ತಾರೆ. ಯಾರಾಗ್ತಾರೆ ಅನ್ನುವಂಥ ಪ್ರಶ್ನೆ ಜೊತೆಗೆ ಕುತೂಹಲ ಇದೆ. ಇವತ್ತು ಸಂಜೆ ಅದೆಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ. ಇವತ್ತು ರಾಜ್ಯ ಕ್ರಿಕೆಟ್ ಸಂಸ್ಥೆಗೆ ಚುನಾವಣೆ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳಿಗೆ ಇವತ್ತು ಚುನಾವಣೆ ನಡೆಯುತ್ತೆ. ಆ ಎರಡೂ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಂತಿಮ ಹಂತದಲ್ಲಿ ಕೆಎಸ್ಸಿಎ ಗದ್ದುಗೆ ಗುದ್ದಾಟ. ಕೆಎಸ್ಸಿಎ ರಣಕಣದಲ್ಲಿ 17 ಅಭ್ಯರ್ಥಿಗಳಿದ್ದಾರೆ. ಸದಸ್ಯತ್ವ ಹೊಂದಿರುವವರಿಂದ ಮಾತ್ರ ಮತದಾನ ಮಾಡಲಾಗುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇವತ್ತು ಚುನಾವಣೆ. ಮಾಜಿ ಭಾರತೀಯ ವೇಗಿ ಬಿಕೆ ವೆಂಕಟೇಶ್ ಪ್ರಸಾದ್ ನೇತೃತ್ವದ ಬಣ ಹಾಗೂ ಪ್ರಸ್ತುತ ಈಗ ಇರುವಂತಹ ಅಧ್ಯಕ್ಷ ರೋಗರ್ ಬಿನ್ನಿ ಅವರು ಕೂಡ ಬೆಂಬಲಿಸುತ್ತಾ ಇರುವಂಥ ಬ್ರಿಜೇಶ್ ಪಟೇಲ್ ಬಣದ ನಡುವೆ ತೀವ್ರ ಪೈಪೋಟಿ ಕೂಡ ಇದೆ. 17 ಮಂದಿ ಅಭ್ಯರ್ಥಿಗಳಿದ್ದಾರೆ. ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳ ಚುನಾವಣೆ ಇವತ್ತು ನಡೀತಾ ಇದೆ. ಯಾರಾಗ್ತಾರೆ ಚುನಾವಣೆಯಲ್ಲಿ, ಯಾರು ಗೆಲ್ತಾರೆ ಅನ್ನುವಂಥ ಒಂದಷ್ಟು ಕುತೂಹಲ ಅಂತೂ ಸದ್ಯಕ್ಕಿದೆ. ಇವತ್ತು ಸಂಜೆ ಈ ಚುನಾವಣೆಯ ಫಲಿತಾಂಶ ಕೂಡ ಪ್ರಕಟ ಆಗುತ್ತೆ. ಕೆಎಸ್ಸಿಎಯ ಅಧ್ಯಕ್ಷರು ಯಾರಾಗ್ತಾರೆ, ಜೊತೆಗೆ ಪದಾಧಿಕಾರಿಗಳು ಕೂಡ ಈ ಚುನಾವಣೆಯಲ್ಲಿ ಆಯ್ಕೆ ಆಗ್ತಾರೆ. ಯಾರಾಗ್ತಾರೆ ಅನ್ನುವಂಥ ಪ್ರಶ್ನೆ ಜೊತೆಗೆ ಕುತೂಹಲ ಇದೆ. ಇವತ್ತು ಸಂಜೆ ಅದೆಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ. ಇವತ್ತು ರಾಜ್ಯ ಕ್ರಿಕೆಟ್ ಸಂಸ್ಥೆಗೆ ಚುನಾವಣೆ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳಿಗೆ ಇವತ್ತು ಚುನಾವಣೆ ನಡೆಯುತ್ತೆ. ಆ ಎರಡೂ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಂತಿಮ ಹಂತದಲ್ಲಿ ಕೆಎಸ್ಸಿಎ ಗದ್ದುಗೆ ಗುದ್ದಾಟ. ಕೆಎಸ್ಸಿಎ ರಣಕಣದಲ್ಲಿ 17 ಅಭ್ಯರ್ಥಿಗಳಿದ್ದಾರೆ. ಸದಸ್ಯತ್ವ ಹೊಂದಿರುವವರಿಂದ ಮಾತ್ರ ಮತದಾನ ಮಾಡಲಾಗುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇವತ್ತು ಚುನಾವಣೆ. ಮಾಜಿ ಭಾರತೀಯ ವೇಗಿ ಬಿಕೆ ವೆಂಕಟೇಶ್ ಪ್ರಸಾದ್ ನೇತೃತ್ವದ ಬಣ ಹಾಗೂ ಪ್ರಸ್ತುತ ಈಗ ಇರುವಂತಹ ಅಧ್ಯಕ್ಷ ರೋಗರ್ ಬಿನ್ನಿ ಅವರು ಕೂಡ ಬೆಂಬಲಿಸುತ್ತಾ ಇರುವಂಥ ಬ್ರಿಜೇಶ್ ಪಟೇಲ್ ಬಣದ ನಡುವೆ ತೀವ್ರ ಪೈಪೋಟಿ ಕೂಡ ಇದೆ. 17 ಮಂದಿ ಅಭ್ಯರ್ಥಿಗಳಿದ್ದಾರೆ. ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳ ಚುನಾವಣೆ ಇವತ್ತು ನಡೀತಾ ಇದೆ. ಯಾರಾಗ್ತಾರೆ ಚುನಾವಣೆಯಲ್ಲಿ, ಯಾರು ಗೆಲ್ತಾರೆ ಅನ್ನುವಂಥ ಒಂದಷ್ಟು ಕುತೂಹಲ ಅಂತೂ ಸದ್ಯಕ್ಕಿದೆ. ಇವತ್ತು ಸಂಜೆ ಈ ಚುನಾವಣೆಯ ಫಲಿತಾಂಶ ಕೂಡ ಪ್ರಕಟ ಆಗುತ್ತೆ. ಕೆಎಸ್ಸಿಎಯ ಅಧ್ಯಕ್ಷರು ಯಾರಾಗ್ತಾರೆ, ಜೊತೆಗೆ ಪದಾಧಿಕಾರಿಗಳು ಕೂಡ ಈ ಚುನಾವಣೆಯಲ್ಲಿ ಆಯ್ಕೆ ಆಗ್ತಾರೆ. ಯಾರಾಗ್ತಾರೆ ಅನ್ನುವಂಥ ಪ್ರಶ್ನೆ ಜೊತೆಗೆ ಕುತೂಹಲ ಇದೆ. ಇವತ್ತು ಸಂಜೆ ಅದೆಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ. ಇವತ್ತು ರಾಜ್ಯ ಕ್ರಿಕೆಟ್ ಸಂಸ್ಥೆಗೆ ಚುನಾವಣೆ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳಿಗೆ ಇವತ್ತು ಚುನಾವಣೆ ನಡೆಯುತ್ತೆ. ಆ ಎರಡೂ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಂತಿಮ ಹಂತದಲ್ಲಿ ಕೆಎಸ್ಸಿಎ ಗದ್ದುಗೆ ಗುದ್ದಾಟ. ಕೆಎಸ್ಸಿಎ ರಣಕಣದಲ್ಲಿ 17 ಅಭ್ಯರ್ಥಿಗಳಿದ್ದಾರೆ. ಸದಸ್ಯತ್ವ ಹೊಂದಿರುವವರಿಂದ ಮಾತ್ರ ಮತದಾನ ಮಾಡಲಾಗುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇವತ್ತು ಚುನಾವಣೆ. ಮಾಜಿ ಭಾರತೀಯ ವೇಗಿ ಬಿಕೆ ವೆಂಕಟೇಶ್ ಪ್ರಸಾದ್ ನೇತೃತ್ವದ ಬಣ ಹಾಗೂ ಪ್ರಸ್ತುತ ಈಗ ಇರುವಂತಹ ಅಧ್ಯಕ್ಷ ರೋಗರ್ ಬಿನ್ನಿ ಅವರು ಕೂಡ ಬೆಂಬಲಿಸುತ್ತಾ ಇರುವಂಥ ಬ್ರಿಜೇಶ್ ಪಟೇಲ್ ಬಣದ ನಡುವೆ ತೀವ್ರ ಪೈಪೋಟಿ ಕೂಡ ಇದೆ. 17 ಮಂದಿ ಅಭ್ಯರ್ಥಿಗಳಿದ್ದಾರೆ. ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳ ಚುನಾವಣೆ ಇವತ್ತು ನಡೀತಾ ಇದೆ. ಯಾರಾಗ್ತಾರೆ ಚುನಾವಣೆಯಲ್ಲಿ, ಯಾರು ಗೆಲ್ತಾರೆ ಅನ್ನುವಂಥ ಒಂದಷ್ಟು ಕುತೂಹಲ ಅಂತೂ ಸದ್ಯಕ್ಕಿದೆ. ಇವತ್ತು ಸಂಜೆ ಈ ಚುನಾವಣೆಯ ಫಲಿತಾಂಶ ಕೂಡ ಪ್ರಕಟ ಆಗುತ್ತೆ. ಕೆಎಸ್ಸಿಎಯ ಅಧ್ಯಕ್ಷರು ಯಾರಾಗ್ತಾರೆ, ಜೊತೆಗೆ ಪದಾಧಿಕಾರಿಗಳು ಕೂಡ ಈ ಚುನಾವಣೆಯಲ್ಲಿ ಆಯ್ಕೆ ಆಗ್ತಾರೆ. ಯಾರಾಗ್ತಾರೆ ಅನ್ನುವಂಥ ಪ್ರಶ್ನೆ ಜೊತೆಗೆ ಕುತೂಹಲ
ಇದೆ. ಇವತ್ತು ಸಂಜೆ ಅದೆಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ. ಇವತ್ತು ರಾಜ್ಯ ಕ್ರಿಕೆಟ್ ಸಂಸ್ಥೆಗೆ ಚುನಾವಣೆ, ಅಧ್ಯಕ್ಷ ಮತ್ತು ಪದಾಧಿಕಾರಿಗಳಿಗೆ ಇವತ್ತು ಚುನಾವಣೆ ನಡೆಯುತ್ತೆ. ಆ ಎರಡೂ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಂತಿಮ ಹಂತದಲ್ಲಿ ಕೆಎಸ್ಸಿಎ ಗದ್ದುಗೆ ಗುದ್ದಾಟ. ಕೆಎಸ್ಸಿಎ ರಣಕಣದಲ್ಲಿ 17 ಅಭ್ಯರ್ಥಿಗಳಿದ್ದಾರೆ. ಸದಸ್ಯತ್ವ ಹೊಂದಿರುವವರಿಂದ ಮಾತ್ರ ಮತದಾನ ಮಾಡಲಾಗುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇವತ್ತು ಚುನಾವಣೆ. ಮಾಜಿ ಭಾರತೀಯ ವೇಗಿ ಬಿಕೆ ವೆಂಕಟೇಶ್ ಪ್ರಸಾದ್ ನೇತೃತ್ವದ ಬಣ ಹಾಗೂ ಪ್ರಸ್ತುತ ಈಗ ಇರುವಂತಹ ಅಧ್ಯಕ್ಷ ರೋಗರ್ ಬಿನ್ನಿ ಅವರು ಕೂಡ ಬೆಂಬಲಿಸುತ್ತಾ ಇರುವಂಥ ಬ್ರಿಜೇಶ್ ಪಟೇಲ್ ಬಣದ ನಡುವೆ ತೀವ್ರ ಪೈಪೋಟಿ ಕೂಡ ಇದೆ. 17 ಮಂದಿ ಅಭ್ಯರ್ಥಿಗಳಿದ್ದಾರೆ. ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳ ಚುನಾವಣೆ ಇವತ್ತು ನಡೀತಾ ಇದೆ. ಯಾರಾಗ್ತಾರೆ ಚುನಾವಣೆಯಲ್ಲಿ, ಯಾರು ಗೆಲ್ತಾರೆ ಅನ್ನುವಂಥ ಒಂದಷ್ಟು ಕುತೂಹಲ ಅಂತೂ ಸದ್ಯಕ್ಕಿದೆ. ಇವತ್ತು ಸಂಜೆ ಈ ಚುನಾವಣೆಯ ಫಲಿತಾಂಶ ಕೂಡ ಪ್ರಕಟ ಆಗುತ್ತೆ. ಕೆಎಸ್ಸಿಎಯ ಅಧ್ಯಕ್ಷರು ಯಾರಾಗ್ತಾರೆ, ಜೊತೆಗೆ ಪದಾಧಿಕಾರಿಗಳು ಕೂಡ ಈ ಚುನಾವಣೆಯಲ್ಲಿ ಆಯ್ಕೆ ಆಗ್ತಾರೆ. ಯಾರಾಗ್ತಾರೆ ಅನ್ನುವಂಥ ಪ್ರಶ್ನೆ ಜೊತೆಗೆ ಕುತೂಹಲ ಇದೆ. ಇವತ್ತು ಸಂಜೆ ಅದೆಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ. ಇವತ್ತು ರಾಜ್ಯ ಕ್ರಿಕೆಟ್ ಸಂಸ್ಥೆಗೆ ಚುನಾವಣೆ, ಅಧ್ಯಕ್ಷ ಮತ್ತು ಪದಾಧಿಕಾರಿಗಳಿಗೆ ಇವತ್ತು ಚುನಾವಣೆ ನಡೆಯುತ್ತೆ. ಆ ಎರಡೂ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಂತಿಮ ಹಂತದಲ್ಲಿ ಕೆಎಸ್ಸಿಎ ಗದ್ದುಗೆ ಗುದ್ದಾಟ. ಕೆಎಸ್ಸಿಎ ರಣಕಣದಲ್ಲಿ 17 ಅಭ್ಯರ್ಥಿಗಳಿದ್ದಾರೆ. ಸದಸ್ಯತ್ವ ಹೊಂದಿರುವವರಿಂದ ಮಾತ್ರ ಮತದಾನ ಮಾಡಲಾಗುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇವತ್ತು ಚುನಾವಣೆ. ಮಾಜಿ ಭಾರತೀಯ ವೇಗಿ ಬಿಕೆ ವೆಂಕಟೇಶ್ ಪ್ರಸಾದ್ ನೇತೃತ್ವದ ಬಣ ಹಾಗೂ ಪ್ರಸ್ತುತ ಈಗ ಇರುವಂತಹ ಅಧ್ಯಕ್ಷ ರೋಗರ್ ಬಿನ್ನಿ ಅವರು ಕೂಡ ಬೆಂಬಲಿಸುತ್ತಾ ಇರುವಂಥ ಬ್ರಿಜೇಶ್ ಪಟೇಲ್ ಬಣದ ನಡುವೆ ತೀವ್ರ ಪೈಪೋಟಿ ಕೂಡ ಇದೆ. 17 ಮಂದಿ ಅಭ್ಯರ್ಥಿಗಳಿದ್ದಾರೆ. ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳ ಚುನಾವಣೆ ಇವತ್ತು ನಡೀತಾ ಇದೆ. ಯಾರಾಗ್ತಾರೆ ಚುನಾವಣೆಯಲ್ಲಿ, ಯಾರು ಗೆಲ್ತಾರೆ ಅನ್ನುವಂಥ ಒಂದಷ್ಟು ಕುತೂಹಲ ಅಂತೂ ಸದ್ಯಕ್ಕಿದೆ. ಇವತ್ತು ಸಂಜೆ ಈ ಚುನಾವಣೆಯ ಫಲಿತಾಂಶ ಕೂಡ ಪ್ರಕಟ ಆಗುತ್ತೆ. ಕೆಎಸ್ಸಿಎಯ ಅಧ್ಯಕ್ಷರು ಯಾರಾಗ್ತಾರೆ, ಜೊತೆಗೆ ಪದಾಧಿಕಾರಿಗಳು ಕೂಡ ಈ ಚುನಾವಣೆಯಲ್ಲಿ ಆಯ್ಕೆ ಆಗ್ತಾರೆ. ಯಾರಾಗ್ತಾರೆ ಅನ್ನುವಂಥ ಪ್ರಶ್ನೆ ಜೊತೆಗೆ ಕುತೂಹಲ ಇದೆ. ಇವತ್ತು ಸಂಜೆ ಅದೆಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ. ಇವತ್ತು ರಾಜ್ಯ ಕ್ರಿಕೆಟ್ ಸಂಸ್ಥೆಗೆ ಚುನಾವಣೆ, ಅಧ್ಯಕ್ಷ ಮತ್ತು ಪದಾಧಿಕಾರಿಗಳಿಗೆ ಇವತ್ತು ಚುನಾವಣೆ ನಡೆಯುತ್ತೆ. ಆ ಎರಡೂ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಂತಿಮ ಹಂತದಲ್ಲಿ ಕೆಎಸ್ಸಿಎ ಗದ್ದುಗೆ ಗುದ್ದಾಟ. ಕೆಎಸ್ಸಿಎ ರಣಕಣದಲ್ಲಿ 17 ಅಭ್ಯರ್ಥಿಗಳಿದ್ದಾರೆ. ಸದಸ್ಯತ್ವ ಹೊಂದಿರುವವರಿಂದ ಮಾತ್ರ ಮತದಾನ ಮಾಡಲಾಗುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇವತ್ತು ಚುನಾವಣೆ. ಮಾಜಿ ಭಾರತೀಯ ವೇಗಿ ಬಿಕೆ ವೆಂಕಟೇಶ್ ಪ್ರಸಾದ್ ನೇತೃತ್ವದ ಬಣ ಹಾಗೂ ಪ್ರಸ್ತುತ ಈಗ ಇರುವಂತಹ ಅಧ್ಯಕ್ಷ ರೋಗರ್ ಬಿನ್ನಿ ಅವರು ಕೂಡ ಬೆಂಬಲಿಸುತ್ತಾ ಇರುವಂಥ ಬ್ರಿಜೇಶ್ ಪಟೇಲ್ ಬಣದ ನಡುವೆ ತೀವ್ರ ಪೈಪೋಟಿ ಕೂಡ ಇದೆ. 17 ಮಂದಿ ಅಭ್ಯರ್ಥಿಗಳಿದ್ದಾರೆ. ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳ ಚುನಾವಣೆ ಇವತ್ತು ನಡೀತಾ ಇದೆ. ಯಾರಾಗ್ತಾರೆ ಚುನಾವಣೆಯಲ್ಲಿ, ಯಾರು ಗೆಲ್ತಾರೆ ಅನ್ನುವಂಥ ಒಂದಷ್ಟು ಕುತೂಹಲ ಅಂತೂ ಸದ್ಯಕ್ಕಿದೆ. ಇವತ್ತು ಸಂಜೆ ಈ ಚುನಾವಣೆಯ ಫಲಿತಾಂಶ ಕೂಡ ಪ್ರಕಟ ಆಗುತ್ತೆ. ಕೆಎಸ್ಸಿಎಯ ಅಧ್ಯಕ್ಷರು ಯಾರಾಗ್ತಾರೆ, ಜೊತೆಗೆ ಪದಾಧಿಕಾರಿಗಳು ಕೂಡ ಈ ಚುನಾವಣೆಯಲ್ಲಿ ಆಯ್ಕೆ ಆಗ್ತಾರೆ. ಯಾರಾಗ್ತಾರೆ ಅನ್ನುವಂಥ ಪ್ರಶ್ನೆ ಜೊತೆಗೆ ಕುತೂಹಲ ಇದೆ. ಇವತ್ತು ಸಂಜೆ ಅದೆಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ.